ನಮಸ್ತೆ. ನಮೀಸ್ ಹಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸು, ಮದುವೆ ಅಂದರೆ ಏನೋ ಸಂಭ್ರಮ, ಮನೆ ತುಂಬ ನೆಂಟರು, ಏನೋ ಒಂಥರ ಕಳೆ ಕಟ್ಟಿರುತ್ತೆ. ಎಷ್ಟೋ ದಿನದಿಂದ ಭೇಟಿಯಾಗಿರೋದು, ಎಲ್ಲರೂ ಸೇರಿರುವಂಥ ಖುಷಿ. ಹಾಗೆಯೇ ನಾನೊಂದು ಇವತ್ತು ವಿಡಿಯೋ ಹಾಕ್ತಿದ್ದೀನಿ. ನನ್ನ ಕಸಿನು ಹಳದಿ ಶಾಸ್ತ್ರದ ವಿಡಿಯೋನ ಕೆಲವು ತುಣುಕುಗಳನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸಬರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಿ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಒತ್ತಿ ಆಲ್ ಅನ್ನೋ ನೋಟಿಫಿಕೇಷನ್ಗೆ ನೀವು ಕ್ಲಿಕ್ ಮಾಡಿದರೆ ನಾನು ಮುಂದೆ ಯಾವುದೇ ವಿಡಿಯೋ ಕೂಡ ಹಾಕಿದರೂ ಆ ವಿಡಿಯೋ ನಿಮಗೆ ಶೋ ಆಗುತ್ತೆ. ಎಲ್ಲ ವಿಡಿಯೋಗಳನ್ನು ನೋಡಿ ನಿಮ್ಮ ಪ್ರೋತ್ಸಾಹನ ನೀಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಮದುವೆಯ ಹಳದಿ ಶಾಸ್ತ್ರದ ವಿಡಿಯೋನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿಯೇ ಮಾಡಿರೋದು, ಆದರೆ ತುಂಬ ಜನ ಸೇರಿದ್ರು. ತುಂಬಾ ನೆಂಟರು, ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಗಳು ಎಲ್ಲ ಎಷ್ಟೋ ವರ್ಷದಿಂದ ಭೇಟಿ ಆಗದೆ ನಮ್ಮನ್ನು ಕಾಂಟ್ಯಾಕ್ಟಲ್ಲಿ ಇಲ್ಲದೆ ಇರೋರು ಕೂಡ ಎಲ್ಲ ಸೇರಿ ಏನೋ ಖುಷಿ. ತುಂಬ ವರ್ಷದ ನಂತರ ಇದೊಂದು ಫಂಕ್ಷನ್ ಆಗ್ತಾ ಇರೋದು ಮನೆಯಲ್ಲಿ. ಅದಕ್ಕಾಗಿ ತುಂಬಾ ಖುಷಿ ಅಂತೂ ಕಳೆ ಕಟ್ಟಿ ಹೋಗಿತ್ತು ಎಲ್ಲರ ಮುಖದಲ್ಲೂ. ಅಷ್ಟೊಂದು ಎಂಜಾಯ್, ಡ್ಯಾನ್ಸು, ಗೇಮ್ಸು, ಏನೇನೆಲ್ಲ ಸಾಧ್ಯವಾಗುತ್ತೋ ಅದನ್ನೆಲ್ಲವನ್ನು ಮಾಡಿ ಎಂಜಾಯ್ ಮಾಡಿದ್ವಿ. ತುಂಬಾ ಖುಷಿ ಕೊಟ್ಟಿತ್ತು ಅಂತೂ. ಅದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ನಿಮಗೆ ಇಷ್ಟ ಆದರೆ ಖಂಡಿತವಾಗಿಯೂ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಹಾಕ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಹಳದಿ ಶಾಸ್ತ್ರ ತುಂಬಾ ಚೆನ್ನಾಗಿ ನಡೀತು. ಹಾಗೆಯೇ ತಾಯಿ ಅತ್ತೆಯಾಗಿ ಬಡ್ತಿ ಹೊಂದಿರೋಕ್ಕೋಸ್ಕರ ಒಂದು ಸಣ್ಣ ಸ್ಕಿಟ್ ಥರ ಅದನ್ನು ಸಹ ಮಾಡಿ ಎಲ್ಲರೂ ಎಂಜಾಯ್ ಮಾಡಿದ್ವಿ. ತುಂಬಾ ಮಕ್ಕಳಿಗೂ ಸಹ, ಸಣ್ಣ ಮಕ್ಕಳಿಗೆ ಗೇಮ್ಸ್ ಇತ್ತು, ಹೆಂಗಸಿಗೂ ಸಹ ಗೇಮ್ಸ್ ಇತ್ತು. ಎಲ್ಲ ವಿಡಿಯೋನ ಎಲ್ಲ ಕ್ಲಿಪ್ಪಿಂಗನ್ನು ಹಾಕಿಲ್ಲ ನಾನು. ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಹಾಕಿರಲಿಲ್ಲ. ಕೆಲವು ಕ್ಲಿಪ್ಪಿಂಗ್ಗಳನ್ನು ಮಾತ್ರ ಹಾಕಿದ್ದೀನಿ ಅಷ್ಟೇ ನಾನು. ಹಾಗೆ ಬಳೆ ಶಾಸ್ತ್ರ ಫ್ಯಾಮಿಲಿಯಲ್ಲಿ ಗಂಡು ಮಕ್ಕಳೆಲ್ಲರೂ ಬ್ಯಾಚುಲರ್ ಪಾರ್ಟಿ ಅನ್ನೋ ಥರದಲ್ಲೆಲ್ಲ ಎಂಜಾಯ್ ಮಾಡಿದ್ರು. ತುಂಬಾ ಖುಷಿಯಾಗಿತ್ತು. ವಿಡಿಯೋನು ತುಂಬಾ ಜಾಸ್ತಿ ಲೆಂತ್ ಇತ್ತು, ಅದಕ್ಕೆ ನಾನು ಶಾರ್ಟ್ ಆಗಿ ಎಲ್ಲವನ್ನು ಮೇನ್ ಮಾತ್ರ ತಗೊಂಡು ಹಾಕಿದ್ದೀನಿ. ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮದುವೆಯ ಸಂಭ್ರಮ ಅಂದರೆ ಹಾಗೆ ಇರುತ್ತಲ್ವ. ಇವೆಲ್ಲವೂ ಸಂಪ್ರದಾಯಗಳನ್ನು ನಾವು ಆಚರಿಸ್ತಾ ಬಂದರೆ ಮಾತ್ರ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಇದೆಲ್ಲದರದ ಅನುಭವ ಆಗುತ್ತೆ. ಇಲ್ಲದೇ ಇದ್ದರೆ ನಾವು ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡು ಹೋದರೆ ಅವರಿಗೆ ಯಾವ ಶಾಸ್ತ್ರ ಸಂಪ್ರದಾಯ ಏನೋ ಗೊತ್ತಿರಲ್ಲ. ಹಾಗೆ ಹೆಣ್ಮಕ್ಳದ್ದು ಡ್ಯಾನ್ಸು, ಕಸಿನ್ಸ್ ಎಲ್ಲ ಡ್ಯಾನ್ಸ್ ಮಾಡಿದ್ದು, ಮಕ್ಕಳು ಡ್ಯಾನ್ಸ್ ಮಾಡಿದ್ದು, ತುಂಬಾ ಖುಷಿ ಆಯಿತು. ಫ್ಯಾಮಿಲಿ ಮೆಂಬರೆಲ್ಲ ಸೇರಿ ಮಾಡಿರೋದು. ಹಾಗೆ ನೆಕ್ಸ್ಟ್ ದಿನ ಮದುವೆ ಕೂಡ ಇತ್ತು. ಆ ಮದುವೆಯ ವಿಡಿಯೋ ಕೂಡ ನಾನು ಮುಂದಿನ ವಿಡಿಯೋದಲ್ಲೇ ಹಾಕ್ತೀನಿ. ಮದುಮಕ್ಕಳ ದಾಂಪತ್ಯ ಜೀವನ ತುಂಬ ಚೆನ್ನಾಗಿರಲಿ ಅಂತ ನೀವೆಲ್ಲರೂ ಆಶಿಸಿ, ಹಾಗೆ ನಾನು ಕೂಡ ಆಶಿಸ್ತಾ ಇದ್ದೀನಿ. ಅವರ ದಾಂಪತ್ಯ ಜೀವನ ಸುಖಕರವಾಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ತಪ್ಪದೇ ವಿಡಿಯೋನ ನೋಡಿ. ಥ್ಯಾಂಕ್ ಯು.